ನಮಸ್ಕಾರ ಸ್ನೇಹಿತರೆ. ಹಿಮಾಲಯದ ಗುರುವಿನ ಗರಡಿಯಲ್ಲಿ ಓರ್ವ ಯೋಗಿಯ ಆತ್ಮಕಥೆಯ 19ನೇ ಅಧ್ಯಾಯಕ್ಕೆ ಸ್ವಾಗತ. ಬಾಲಕ ಶ್ರೀ ಎಂ ತನ್ನ ಗುರುವಿನೊಂದಿಗೆ ಪುಷ್ಪಕಣಿವೆ ಹಾಗೂ ಹೇಮಕುಂಡ್ ಸಾಹೇಬ್ಗೆ ಬೆಳೆಸಿದ ಪ್ರಯಾಣದ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ. ಅಲ್ಲಿಂದ ಹಿಂದಿರುಗಿ ಗಂಗಾರಿಯಾದ ಬಳಿ ಇರುವ ರಾಜಸ್ಥಾನದ ಸಾಧುವಿನ ಕುಟೀರದಲ್ಲಿ ರಾತ್ರಿ ಕಳೆದು ಅಲ್ಲಿಂದ ಮಾರನೆಯ ದಿನ ಬೆಳಿಗ್ಗೆ ಬೇಗನೆ ಗುರು ಶಿಷ್ಯರು ಕಲ್ಪೇಶ್ವರದ ಕಡೆಗೆ ಹೆಜ್ಜೆ ಹಾಕಿದರು. ಪಂಚಕೇದಾರಗಳಲ್ಲಿ ಅತಿ ಹೆಚ್ಚು ಚಾಲ್ತಿಯಲ್ಲಿರುವುದು ಹಾಗೂ ಪ್ರಭಾವಶಾಲಿ ಆದುದು ಕೇದಾರನಾಥ. ಪ್ರತಿ ವರ್ಷ ಸಾವಿರಾರು ಯಾತ್ರಿಕರು ಸಮುದ್ರ ಮಟ್ಟದಿಂದ ಸುಮಾರು 12,500 ಅಡಿ ಎತ್ತರವಿರುವ ಕೇದಾರನಾಥ ದೇವಾಲಯಕ್ಕೆ ವಿಪರೀತ ಶೀತಲ ವಾತಾವರಣವನ್ನೆದುರಿಸುತ್ತಾ ಸುಮಾರು 14 ಕಿಲೋಮೀಟರ್ಗಳ ಕಡಿದಾದ ಹಾದಿಯನ್ನು ಕಾಲ್ನಡಿಗೆಯಲ್ಲೇ ಸಾಗುತ್ತಾರೆ. ಇನ್ನುಳಿದ 4 ಕೇದಾರಗಳು ಸ್ಥಳೀಯರಿಗೆ ಹಾಗೂ ಸಂಚಾರಿ ಸಾಧುಗಳಿಗೆ ಹೊರತುಪಡಿಸಿ ಹೆಚ್ಚಿನವರಿಗೆ ತಿಳಿದಿಲ್ಲ. ಬದರಿಯಿಂದ ಹೊರಟರೆ ಮೊದಲಿಗೆ ಸಿಗುವುದು ಕೇದಾರ, ನಂತರ ಕಲ್ಪೇಶ್ವರ. ಬಾಬಾಜಿ ಹಾಗೂ ಶ್ರೀ ಎಂ ಗೋವಿಂದ ಘಾಟ್ನಿಂದ ಜೋಶಿ ಮಠದ ಕಡೆಗೆ ಹೋಗುವ ಹಾದಿಯಲ್ಲಿ ನಡೆಯುತ್ತಾ ಪಗಡಂಡಿ ಎಂಬ ಮಣ್ಣಿನ ಕಾಲುದಾರಿಯನ್ನು ಹಾದು ಕಾಡಿನೊಳಗೆ ಬಂಡೆಗಳ ಮೇಲೆ ನಡೆಯುತ್ತಾ ಜೈಮ್ಖಲ್ ಎಂಬ ಪುಟ್ಟ ಹಳ್ಳಿಗೆ ಬಂದರು. ಅಲ್ಲಿ ಬಾಬಾಜಿಗೆ ಪರಿಚಯವಿದ್ದ ಗಡ್ವಾಲಿಗಳ ಸಣ್ಣ ಸಮುದಾಯವೊಂದು ಇವರನ್ನು ಸ್ವಾಗತಿಸಿತು. ಹಳ್ಳಿಯ ಮುಖ್ಯಸ್ಥ ಬಾಬಾಜಿಯ ಕಾಲಿಗರಗಿ ಪ್ರಣಾಮ್ ಬಾಬಾಜಿ ಎಂದು ಹೇಳಿ, ಹಾಗಾದರೆ ನಿಮಗೊಬ್ಬ ಶಿಷ್ಯ ಸಿಕ್ಕಿದ್ದಾನೆ ಎಂದನು. ಬಾಬಾಜಿ ನಕ್ಕು ಅವರನ್ನು ಹರಸಿದರು. ಅಲ್ಲಿ ಇವರಿಗೆ ರಮದಾನದಿಂದ ಮಾಡಿದ ರೊಟ್ಟಿ ಮತ್ತು ಕುಂಬಳಕಾಯಿ ಹುಳಿಯ ಬಿಸಿ ಬಿಸಿ ಮೃಷ್ಟಾನ್ನದ ಊಟ ದೊರಕಿತು. ಕಲ್ಲು ಸಕ್ಕರೆಯ ಚೂರು ಹಾಗೂ ಕಪ್ಪು ಚಹಾದಿಂದ ಊಟ ಪೂರ್ಣಗೊಂಡಿತು. ಇಡೀ ಹಳ್ಳಿಯೇ ಸುತ್ತ ನೆರೆದು ಇವರನ್ನು ನೋಡುತ್ತಾ ನಿಂತಿತ್ತು. ಅಲ್ಲಿನ ಜನರು ಬಾಬಾಜಿಯವರನ್ನು ಇವತ್ತು ಇಲ್ಲೇ ಉಳಿಯಿರಿ ಎಂದು ಒತ್ತಾಯಿಸಿದರು. ಆದರೆ ಬಾಬಾಜಿಗೆ ಮುಂದಿನ ಪ್ರಯಾಣ ಮುಖ್ಯವಾದುದರಿಂದ ಅಲ್ಲಿಂದ ಹೊರಟು ಅವರು ನಡೆಯುತ್ತಾ ಕೆಲ ಗಂಟೆಗಳ ಕಾಲ ಪ್ರಯಾಣ ಮಾಡಿ ಬರ್ಖಿ ಎಂಬ ಪುಟ್ಟ ಗ್ರಾಮವನ್ನು ತಲುಪಿದರು. ಅಲ್ಲಿ ಒಂದು ಪುಟ್ಟ ಶಿವದೇಗುಲವಿತ್ತು. ವರ್ಷಾವಧಿ ಪೂಜೆಯ ಸಂದರ್ಭದಲ್ಲಿ ಕೆಲ ಗುಡ್ಡಗಾಡಿನ ಮಂದಿ ಅಲ್ಲಿಗೆ ಬರುವುದು ಬಿಟ್ಟರೆ ಉಳಿದಂತೆ ಯಾರಿಗೂ ಇದರ ಕಡೆ ಲಕ್ಷ್ಯವೇ ಇಲ್ಲ ಅಂದರು ಬಾಬಾಜಿ. ಅಲ್ಲಿಂದ ಮುಂದೆ ಚೆಂಡು ಹೂಗಳ ಸುಂದರ ವನದ ಹಾದಿಯಾಗಿ ಸುಮಾರು 2 ಗಂಟೆಗಳ ಕಾಲ ನಡೆಯುತ್ತಾ ಇವರು ಉರ್ಗಮ್ ಎಂಬ ಮನಮೋಹಕ ಕಣಿವೆಗೆ ಬಂದು ತಲುಪಿದರು. ಅಲ್ಲಿ ಎಲ್ಲಿ ನೋಡಿದರೂ ಅಪಾರ ಸಂಖ್ಯೆಯಲ್ಲಿ ಬೆಳೆದ ಚೆಂಡು ಹೂಗಳು. ಒಂದು ಬದಿಯಲ್ಲಿ ಸ್ಫಟಿಕದಂತೆ ಹರಿಯುವ ಶುದ್ಧ ನೀರಿನ ತೊರೆ, ಪಕ್ಕದ ಜಲಪಾತದಿಂದ ಹರಿಯುವ ನೀರು ಕೊರಕಲು ಬಂಡೆಗಳ ಮೂಲಕ ಪ್ರವಹಿಸುತ್ತಿತ್ತು. ಆ ಶಿಲೆಗಳಿಂದ ಶಿಲಾಜಿತ್ ಎಂದು ಆಯುರ್ವೇದದಲ್ಲಿ ಕರೆಯಲ್ಪಡುವ ದ್ರವವೊಂದು ಒಸರುತ್ತದೆ ಎಂದರು ಬಾಬಾಜಿ. ಈ ಎಲ್ಲ ಪ್ರಕೃತಿ ಸೌಂದರ್ಯದ ನಡುವೆ ಅಡಗಿದ್ದ ಒಂದು ಪ್ರಾಕೃತಿಕ ಗುಹೆಯ ಮಧ್ಯದಲ್ಲಿ ಶಿಲಾಲಿಂಗದ ರೂಪದಲ್ಲಿ ನೆಲೆಸಿದ್ದ ಕಲ್ಪೇಶ್ವರ ಶಿವ. ಅಲ್ಲಿ ಕಮಾನಿಗೆ ತೂಗು ಹಾಕಿದ್ದ ಹಿತ್ತಾಳೆಯ ಗಂಟೆಯನ್ನು ಬಾರಿಸಿ ದೇಗುಲವನ್ನು ಪ್ರವೇಶಿಸಿದ ಇವರನ್ನು ಬಹಳ ಗೌರವದಿಂದ ಬರಮಾಡಿಕೊಂಡ ದೇವಾಲಯದ ಪೂಜಾರಿ ಬಾಬಾಜಿಯ ಕಾಲಿಗೆ ನಮಸ್ಕರಿಸಿದರು. ಬಾಬಾಜಿಯ ಅನುಮತಿ ಕೋರಿ ಸಂಜೆಯಾರತಿ ಮಾಡಿದ ಪೂಜಾರಿ ಇವರಿಗೆ ಜೇನುತುಪ್ಪದ ಪ್ರಸಾದ ನೀಡಿ ತನ್ನೊಂದಿಗೆ ದೇವಗ್ರಾಮಕ್ಕೆ ಬರಲು ಒತ್ತಾಯಿಸಿದರು. ಆದರೆ ಬಾಬಾಜಿ ಆ ರಾತ್ರಿ ಅಲ್ಲೇ ಇರುವ ವಿಶ್ರಾಂತಿ ಗೃಹದಲ್ಲಿ ತಂಗಲು ಬಯಸಿದರು. ಪೂಜಾರಿ ತಾನು ಹಳ್ಳಿಗೆ ಹೋಗಿ ಆಹಾರ ಹಾಗೂ ಕಟ್ಟಿಗೆ ತರುವುದಾಗಿ ಹೇಳಿ ಹೊರಟು ಹೋದನು. ಬಾಬಾಜಿ ಹೇಳಿದರು, ನನ್ನ ಗುರುಗಳ ಅತ್ಯಂತ ಹಿರಿಯ ಶಿಷ್ಯರೊಬ್ಬರು ಇಲ್ಲಿ ಕಲ್ಪೇಶ್ವರದಲ್ಲಿ ಬಹುಕಾಲ ವಾಸ ಮಾಡಿಕೊಂಡಿದ್ದರು. ಈಗವರು ರುದ್ರನಾಥದಲ್ಲಿದ್ದಾರೆ. ನೋಡೋಣ, ಅಲ್ಲಿ ಅವರ ಭೇಟಿಯಾಗಬಹುದು. ಬಾಲಕ ಶ್ರೀ ಎಂ ಬಾಬಾಜಿಯ ಬಳಿ ಮಾತನಾಡುತ್ತಾ, ನೀವು ಹುಟ್ಟಿದ್ದೆಲ್ಲಿ ಹಾಗೂ ನಿಮ್ಮ ವಯಸ್ಸೆಷ್ಟು ಎಂದು ಕೇಳಿದನು. ಆಗ ನಕ್ಕ ಬಾಬಾಜಿ, ನನ್ನ ಹೆತ್ತವರು ಕಾಶ್ಮೀರ ಮೂಲದವರು. ನಾನು ಕಾಣುವುದಕ್ಕಿಂತ ಹೆಚ್ಚು ಪ್ರಾಯವಾಗಿದೆ ನನಗೆ ಎಂದಷ್ಟೇ ಹೇಳಬಲ್ಲೆ. ಪರಮಯೋಗಿ ಶ್ಯಾಮಚರಣ ಲಾಹರಿ ಮಹಾಶಯರನ್ನು ಮೊಟ್ಟ ಮೊದಲ ಬಾರಿಗೆ ಬಾಬಾಜಿ ಇದ್ದ ಗುಹೆಗೆ ಕರೆದೊಯ್ದವನು ನಾನೇ ಎಂದರು. ಆದರೆ ಅದು 100 ವರ್ಷಗಳಿಗೂ ಮೊದಲು ನಡೆದ ಘಟನೆ. ಆದರೆ ನೀವು ಮಾತ್ರ 30 ವರ್ಷಗಳಿಗಿಂತ ಜಾಸ್ತಿಯಾದವರಂತೆ ಕಾಣುವುದಿಲ್ಲ ಎಂದನು. ಸೂಕ್ತ ಆಹಾರ ಸೇವನೆ ಹಾಗೂ ಕಾಯಕಲ್ಪದ ಅಭ್ಯಾಸದಿಂದ ನಾವು ಬಹುಕಾಲ ಬದುಕಬಹುದು ಹಾಗೂ ಯೌವನವನ್ನು ಕಾಪಾಡಿಕೊಳ್ಳಬಹುದು. ನೀನು ನಿನ್ನ ಮುಂಬರುವ ಜೀವನದಲ್ಲಿ ಸಮಾಜದ ಒತ್ತಡಗಳನ್ನು ನಿಭಾಯಿಸುವ ಸಲುವಾಗಿ ಆಗೊಮ್ಮೆ ಈಗೊಮ್ಮೆ ಕಾಯಕಲ್ಪ ಮಾಡಬೇಕಾಗಿ ಬರಬಹುದು ಅಂದರು ಬಾಬಾಜಿ.
ನಾನು ನಿಮ್ಮೊಂದಿಗೆ ಇದ್ದು ಬಿಡುತ್ತೇನೆ, ಬಯಲಿಗೆ ಮರಳುವ ಆಸೆಯಿಲ್ಲ ನನಗೆ ಎಂದ ಈತನಿಗೆ, ಬಾಬಾಜಿ, ನಿನಗೆ ನನ್ನ ಗುರುಗಳ ಕೆಲಸ ಮಾಡಲು ಬಹಳಷ್ಟಿದೆ, ಆದರೆ ಈಗಲೇ ಅಲ್ಲ, ಹಾಗಾಗಿ ಚಿಂತಿಸಬೇಡ. ಇನ್ನೂ ಕೆಲಕಾಲ ಇಂತಹ ಸುಂದರ ಪ್ರದೇಶಗಳಲ್ಲಿ ಹೀಗೆ ಅಲೆಯೋಣ ಅಂದರು. ನನ್ನ ಗುರು ಶ್ರೀ ಗುರು ಬಾಬಾಜಿಯವರು ಒಂದು ವಿಶೇಷ ಉದ್ದೇಶಕ್ಕಾಗಿ ಇಲ್ಲಿದ್ದಾರೆ. ಆದರೆ ನನ್ನ ಬಗ್ಗೆ ಹೇಳಬೇಕೆಂದರೆ ಭವಿಷ್ಯದ ಒಂದು ಘಟ್ಟದಲ್ಲಿ ನಾನು ಹೋಗಲೇಬೇಕು. ನಿನ್ನ ತರಬೇತಿಯ ಉದ್ದೇಶವೇ ನಿನ್ನನ್ನು ಸ್ವತಂತ್ರವನ್ನಾಗಿ ಮಾಡುವುದು. ಗುರುವಿನ ಮೇಲೆ ಅವಲಂಬಿತನಾಗುವುದು ಒಂದು ತೊಡಕು. ಮುಕ್ತನಾಗು ಅಂದರು ಬಾಬಾಜಿ. ಹಳ್ಳಿಯ ಮುಖ್ಯಸ್ಥನೊಂದಿಗೆ ಪೂಜಾರಿ ಊಟ ಮತ್ತು ಕಟ್ಟಿಗೆ ಸಮೇತ ಮರಳಿ ಬಂದಿದ್ದರು. ಬಾಬಾಜಿಯಿಂದ ಆಶೀರ್ವಾದ ಪಡೆದುಕೊಂಡ ಆತ, ನಾಳೆ ದಯಮಾಡಿ ನಮ್ಮ ಹಳ್ಳಿಗೆ ಬನ್ನಿ ಬಾಬಾ ಎಂದು ಹೇಳಿ ಹೊರಟು ಹೋದರು. ರಮದಾನ ರೋಟಿ ಅದ್ದಿಕೊಳ್ಳಲು ಬೇಕಾದಷ್ಟು ಕಾಡು ಜೇನು ಹಾಗೂ ಆಲೂಗಡ್ಡೆ ಪಲ್ಯ ಸೇವಿಸಿದ ನಂತರ ಬಾಬಾಜಿ ಈತನಲ್ಲಿ ನಿದ್ದೆ ಮಾಡಲು ಸೂಚಿಸಿದರು. ಮರುದಿನ ಮುಂಜಾನೆ ಪಕ್ಕದ ನದಿಯಲ್ಲಿ ಮುಳುಗು ಹಾಕಿ ಗಢವಾಲ್ ಜಿಲ್ಲೆಯ ಅತ್ಯಂತ ಮನೋಹರ ಕಣಿವೆಯ ಕಡೆಗೆ ಹೆಜ್ಜೆ ಹಾಕತೊಡಗಿದರು. ಸ್ವಲ್ಪ ಹೊತ್ತಿನಲ್ಲೇ ಪುಟ್ಟ ಹಳ್ಳಿ ದೇವಗ್ರಾಮ ಸಿಕ್ಕಿತು. ಅಲ್ಲಿನ ಮುಖ್ಯಸ್ಥನ ನೇತೃತ್ವದಲ್ಲಿ ಇಡೀ ಹಳ್ಳಿಯೇ ಅಲ್ಲಿ ಇವರನ್ನು ಬರಮಾಡಿಕೊಳ್ಳಲು ನೆರೆದಿತ್ತು. ಅಲ್ಲಿಂದ ಮುಖ್ಯಸ್ಥನ ಮನೆಗೆ ಇವರನ್ನು ಕರೆದೊಯ್ದು ಇವರ ಪಾದ ತೊಳೆದು ಮೃಷ್ಟಾನ್ನ ಭೋಜನ ಉಣಬಡಿಸಿದರು. 1 ಗಂಟೆಯ ಬಳಿಕ ಅಲ್ಲಿಂದ ಹೊರಟ ಇವರಿಗೆ ಊರವರು ದಾರಿ ಖರ್ಚಿಗಾಗಿ 2 ಚೀಲ ತುಂಬ ತಿನಿಸು ಹಾಗೂ 1 ಇಡೀ ಬಾಟಲಿ ಜೇನುತುಪ್ಪ ಕೊಟ್ಟರು. ಉರ್ಗಂನ 10ನೆಯ ಕಣಿವೆಯ ಮೂಲಕ ತುಂತುರು ಮಳೆಯೊಂದಿಗೆ ಇವರ ಪ್ರಯಾಣ ಮುಂದುವರಿಯಿತು. ಅವರೀಗ 1-2 ಗಂಟೆಗಳ ಕಾಲ ಬಿರುಸಿನ ನಡಿಗೆಯಲ್ಲಿ ಪೈನ್ ಮರಗಳ ಸಾಲಿನ ಕಣಿವೆಳಿಯುವುದು ದುಮಾಕ್ ಎಂಬ ಪುಟ್ಟ ಗ್ರಾಮವನ್ನು ಹೊಕ್ಕರು. ಅಲ್ಲಿನ ಮುಖ್ಯಸ್ಥರ ಮಗ ಇವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ರೋಟಿ ದಾಲ್ ಉಣಬಡಿಸಿದ. ಅಲ್ಲಿ ಸುತ್ತಲೂ ತಲೆ ಎತ್ತಿ ನಿಂತಿರುವ ಬೃಹತ್ ಪೈನ್ ಮರಗಳು, ಪಕ್ಕದಲ್ಲೇ ಒಂದು ನೀಲ ಸರೋವರ, ಔಷಧೀಯ ಗುಣಗಳಿರುವ ನೀರಿನ ಝರಿಗಳು ಎಲ್ಲವನ್ನೂ ಊರವರು ತೋರಿಸುತ್ತಾ ದೂರದಲ್ಲಿ ಕಾಣುತ್ತಿದ್ದ ದ್ರೋಣಗಿರಿ ಪರ್ವತ ಶ್ರೇಣಿಯನ್ನು ತೋರಿಸಿದರು. ಆ ಹಳ್ಳಿಗರಿಂದಲೂ ವಿದಾಯ ಕೋರಿದ ಬಾಬಾಜಿ ಅಲ್ಲಿಂದ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಕಷ್ಟಕರ ಹಾದಿಯನ್ನು ಕ್ರಮಿಸಿ ಮುಸ್ಸಂಜೆಯ ವೇಳೆಗೆ ಇವರು ಪನಾರ್ ತಲುಪಿದರು. ಇಲ್ಲಿಂದ ಕಾಕಭೂಷಣಿ ಸರೋವರ ಅಷ್ಟೇನೂ ದೂರವಿಲ್ಲ. ಬೆಳಿಗ್ಗೆ ಆಗಸ ಶುಭ್ರವಾಗಿದ್ದರೆ ನಂದಾದೇವಿ ನೋಡೋಣ. ಇಲ್ಲಿ ಪಕ್ಕದಲ್ಲಿರುವ ಪ್ರಾಕೃತಿಕ ಗವಿಯಲ್ಲಿ ನಾವಿವತ್ತು ರಾತ್ರಿ ಕಳೆಯಬೇಕಾಗುತ್ತದೆ. ನನ್ನ ಗುರುಗಳೊಂದಿಗೆ ಒಮ್ಮೆ ಇಲ್ಲಿ ತಂಗಿದ್ದೆ. ಆ ಮಹಾನ್ ಚೇತನ ಆಗಾಗ ಭೇಟಿಗೊಡುವ ತಾಣಗಳಲ್ಲಿ ಇದೂ ಒಂದು ಅಂದರು ಬಾಬಾಜಿ. ಕತ್ತಲಾವರಿಸುತ್ತಿದ್ದಂತೆ ಇವರು ಗುಹೆಯೊಂದರ ಎದುರು ನಿಂತಿದ್ದರು. ಗುಹೆಯೊಳಗಿನಿಂದ ಬೆಳಕು ಹೊರಹೊಮ್ಮುವುದನ್ನು ಕಂಡು ಅಚ್ಚರಿಗೊಂಡ ಅವರು ಒಳಗೆ ಪ್ರವೇಶಿಸುತ್ತಿದ್ದಂತೆಯೇ ಸಾಮಾನ್ಯವಾಗಿ ವಿಚಲಿತರಾಗದ ಬಾಬಾಜಿ ಕೂಡ ಒಮ್ಮೆ ಚಕಿತಗೊಂಡು ಓಹ್ ಎಂದು ಉದ್ಗರಿಸಿದರು. ಗವಿಯ ಮಧ್ಯದಲ್ಲಿ ಧ್ವನಿಯೊಂದು ಉರಿಯುತ್ತಿತ್ತು. ಗಿಡ್ಡಗಿನ ಕಪ್ಪು ಮೈಯ ವ್ಯಕ್ತಿಯೊಬ್ಬರು ಬಾಬಾಜಿಯಂತೆ ಸೊಂಟದ ಸುತ್ತ ವಸ್ತ್ರವೊಂದನ್ನು ಧರಿಸಿ ಕುಳಿತಿದ್ದರು. ಇವರನ್ನು ಕಂಡೊಡನೆ ದಿಗ್ಗನೆದ್ದ ಆ ವ್ಯಕ್ತಿ, ಆಹಾ, ಮಹಾನ್ ಮಹೇಶ್ವರನಾಥರನ್ನು ಅವರಿಗೇ ಗೊತ್ತಿಲ್ಲದಂತೆ ಹಿಡಿದು ಬಿಟ್ಟೆ. ನಾನು ರುದ್ರನಾಥದಲ್ಲಿದ್ದೇನೆಂದುಕೊಂಡಿರಾ, ಆದರೆ ನಾನು ಇಲ್ಲಿ ಪನಾರ್ನಲ್ಲಿದ್ದೇನೆ ಅಂದರು. ಬಾಬಾಜಿ ಅವರ ಕಾಲಿಗೆರಗಲು ಮುಂದಾದಾಗ, ಮಹೇಶ್, ನೀನಿದನ್ನು ಮಾಡುವ ಅಗತ್ಯವಿಲ್ಲವೆಂದರು. ಬಳಿಕ ಅವರು ಬಾಲಕ ಶ್ರೀ ಎಂನ ಭುಜದ ಮೇಲೆ ಕೈಯಿಟ್ಟು, ಶ್ರೀಗುರು ನಿನ್ನ ಬಗ್ಗೆ ಹೇಳಿದ್ದರು ಮಧು. ಅವರಿಗೆ ನಿನ್ನ ಬಗ್ಗೆ ಹಲವು ಯೋಜನೆಗಳಿವೆ ಎಂದು ಬಲ್ಲೆ. ಕಷ್ಟದ ಬದುಕಿಗೆ ತಯಾರಾಗು ಪ್ರಿಯ ಹುಡುಗ. ಮಹೇಶ್ ನಿನಗೆ ಅತ್ಯುತ್ತಮ ಮಾರ್ಗದರ್ಶಕನಾಗುವುದರಲ್ಲಿ ಸಂಶಯವಿಲ್ಲ ಎಂದರು. ಇವರು ನನ್ನ ಹಿರಿಯ ಗುರು ತೇನ್ಕಾಸಿ ಸಿದ್ಧರ್ ಎಂದು ಪರಿಚಯಿಸಿದರು ಬಾಬಾಜಿ. ಹಲವು ವರ್ಷಗಳ ಕಾಲ ಇವರು ತೆನ್ಕಾಸಿ ಜಲಪಾತದ ಬಳಿ ವಾಸಿಸುತ್ತಿದ್ದರು. ಶ್ರೀ ಗುರುವಿನ ಅಣತಿಯ ಮೇರೆಗೆ ಹಿಮಾಲಯಕ್ಕೆ ಬಂದು ನೆಲೆಸಿದ್ದಾರೆ ಅಂದರು ಬಾಬಾಜಿ. ನೋಡು, ಬಿಸಿ ಬಿಸಿ ಅನ್ನ ಸಾಂಬಾರು ತಯಾರಿಸಿದ್ದೇನೆ, ಜತೆಗೆ ಸ್ವಾದಿಷ್ಟ ಹಾಲು ಪಾಯಸ ಎಂದರು ಸಿದ್ಧರ್. ಊಟದ ಬಳಿಕ ಈತನೊಂದಿಗೆ ಸುದೀರ್ಘ ಸಂಭಾಷಣೆಯಲ್ಲಿ ತೊಡಗಿದ ಸಿದ್ಧರ್, ಬಾಬಾಜಿ ಈತನ ಸಂಪರ್ಕ ಸಾಧಿಸುವ ಸಲುವಾಗಿ ತಿರುವನಂತಪುರಕ್ಕೆ ಬಂದಿದ್ದಾಗ ತಾನು ಗುರುವಿನೊಂದಿಗೆ ದಕ್ಷಿಣಕ್ಕೆ ಬಂದಿದ್ದು ಧ್ಯಾನ ಮಾಡಲು ಕೋವಳಂ ಕಡಲ ಕಿನಾರೆಯ ಬಳಿ ಇರುವ ಅಗಸ್ತ್ಯ ಕೂಟಕ್ಕೆ ಹೋಗಿದ್ದರೆಂದು ತಿಳಿಸಿದರು. ಹಾಗೂ ಅಗಸ್ತ್ಯರ ಶಿಷ್ಯರಾಗಿದ್ದ ಋಷಿ ತಿರುಮೂಲಾರ್ ರಚಿಸಿದ ತಿರುಮಂತಿರಂ ಓದಲು ಸೂಚಿಸಿದರು.
ತಮಿಳು ಸಿದ್ಧರಿಗೂ ನಾಥಪಂಥಕ್ಕೂ ಕಾಶ್ಮೀರಿ ಶೈವ ಪಂಥಕ್ಕೂ ಮತ್ತು ಶ್ರೀ ಗುರು ಬಾಬಾಜಿಗೂ ಇರುವ ಕೊಂಡಿಯನ್ನು ವಿವರಿಸಿದರು. ಶ್ರೀ ಗುರುಭ್ಯೋ ನಮಃ ಎಂಬ ಪ್ರಾರ್ಥನಾ ಮಂತ್ರವನ್ನು ಏಕಚಿತ್ತದಿಂದ ಯಾರೇ ಉಚ್ಚರಿಸಿದರೂ ಶೀಘ್ರವೇ ಅವರಿಗೆ ಶ್ರೀ ಗುರುವಿನ ಆಶೀರ್ವಾದ ದೊರೆಯುತ್ತದೆ ಎಂದ ಸಿದ್ಧರ್, ಈಗ ನೀನು ಮಲಗು ಎಂದು ಹೇಳಿ ಬಾಬಾಜಿ ಜೊತೆ ತಮ್ಮ ಚರ್ಚೆಯನ್ನು ಮುಂದುವರಿಸಿದರು. ಮರುದಿನ ಬೆಳಗಾಗುತ್ತಲೇ ತೆನ್ಕಾಸಿ ಸಿದ್ಧರಿಗೆ ವಿದಾಯ ಹೇಳಿದ ಇವರು ರುದ್ರನಾಥದ ಕಡೆ ನಡೆಯತೊಡಗಿದರು. ಮಧ್ಯಾಹ್ನದ ವೇಳೆಗೆ ಒಂದು ಹಿಡಿ ಕಡಲೆಕಾಳು ತಿಂದು ತೊರೆಯ ನೀರು ಕುಡಿದು ಮತ್ತು ವೇಗವಾಗಿ ನಡೆದು ಸಾಯಂಕಾಲದ ವೇಳೆಗೆ ರುದ್ರನಾಥ ತಲುಪಿದ್ದರು. ಅಲ್ಲಿಂದಲೇ ಹಿಮದ ಹೊದಿಕೆಯೊಂದಿಗೆ ನಂದಾದೇವಿ ಪರ್ವತ ಶ್ರೇಣಿ ಗೋಚರಿಸುತ್ತಿತ್ತು ಹಾಗೂ ಬಲಭಾಗದಲ್ಲಿ ದ್ರೋಣಗಿರಿ ಪರ್ವತಗಳು ಕಣ್ಣಿಗೆ ಆನಂದ ನೀಡುತ್ತಿದ್ದವು. ಕಲ್ಪೇಶ್ವರದ ಹಾಗೆಯೇ ರುದ್ರನಾಥದಲ್ಲಿಯೂ ದೇಗುಲವಿಲ್ಲ. ದೇವರ ಮೂರ್ತಿ ಇರುವ ಇಟ್ಟಿಗೆಯ ಒಂದು ಗುಡಿ ಇದೆ ಅಷ್ಟೇ. ಸಮುದ್ರ ಮಟ್ಟಕ್ಕಿಂತ ಸುಮಾರು 8200 ಅಡಿ ಎತ್ತರದಲ್ಲಿ ಒಂದು ಪರ್ವತದ ಇಳಿಜಾರಿನಲ್ಲಿರುವ ಈ ಗುಡಿ ನಂದಾದೇವಿ ಪರ್ವತ ಶ್ರೇಣಿಗೆ ಮೊಗ ಮಾಡಿ ನಿಂತಿದೆ. ಗುಡಿಗೆ ಅಂಟಿಕೊಂಡಂತಿದ್ದ ಅರ್ಚಕರಿಗೆ ಮೀಸಲಾಗಿದ್ದ ಒಂದು ಗುಡಿಸಲಿತ್ತು. ಮರುದಿನ ತುಂಗನಾಥಕ್ಕೆ ಹೊರಡಲಿದ್ದ ಅವರು ಅರ್ಚಕರಿಲ್ಲದ ಕಾರಣ ಆ ರಾತ್ರಿ ಅಲ್ಲೇ ಉಳಿದುಕೊಂಡರು. ಈ ಅಧ್ಯಾಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಇವರ ಮುಂದಿನ ತುಂಗಾನಾಥ ಹಾಗೂ ಕೇದಾರನಾಥದ ಪ್ರಯಾಣದ ಅನುಭವಗಳ ಸ್ಫುರಣವನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಅಲ್ಲಿಯವರೆಗೆ ನಮಸ್ಕಾರ.